ಕುರಿತು ಉನ್ನತ ಮಟ್ಟದ ಸಮಿತಿಯನ್ನು ವರದಿ ಸಲ್ಲಿಕೆ ಮಾಡಿದೆಯಾ ಸರ್? ಇವತ್ತು ಮಾನ್ಯ ಹಿತೇಂದ್ರ ಅವರು ನಾವೇನು ಅವರ ನೇತೃತ್ವದಲ್ಲಿ ಕಮಿಟಿ ಮಾಡಿದ್ದು ಇವತ್ತು ವರದಿ ಕೊಟ್ಟಿದ್ದಾರೆ. ಆ ವರದಿಯ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ಆನಂತರ ಅದನ್ನು ಅವಶ್ಯಕತೆ ಇದ್ದರೆ ಕ್ಯಾಬಿನೆಟ್ಗೆ ಸಬ್ಮಿಟ್ ಮಾಡ್ತೇನೆ. ಸುಧಾರಣೆ ಕ್ರಮಗಳು ಯಾವ ರೀತಿ ಕ್ರಮಗಳ ಬಗ್ಗೆ ಕೊಟ್ಟಿದ್ದಾರೆ. ಒಂದಷ್ಟು ರೆಕಮೆಂಡೇಶನ್ಸ್ ಮಾಡಿದ್ದಾರೆ. ಅದನ್ನು ಮನೆ ಮುಖ್ಯಮಂತ್ರಿಗಳಿಗೂ ತಿಳಿಸ್ಬೇಕಾಗ್ತದೆ. ಯಾಕೆಂದರೆ ಅದಕ್ಕೆ ಬೇರೆ ಬೇರೆ ಏನೆಲ್ಲ ಅವ್ರ ರೆಕಮೆಂಡೇಶನ್ಸ್ ಇದೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಹೋಗಲೇಬೇಕದು. ಸರ್, ರಾಜಣ್ಣ ಈಗ ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಡಲಿ ಅಂತೇಳಿ ಒತ್ತಾಯಿಸಿದ್ದಾರೆ ಸರ್. ಯಾಕಂದ್ರೆ ಇದು ದಿನ ಅಡ್ಮಿನಿಸ್ಟ್ರೇಷನ್ ಅಲ್ಲೂ ಪ್ರಭಾವ ಬೀರ್ತಾ ಇದೆ. ಈಗ ರಾಹುಲ್ ಭೇಟಿಯಿಂದಾಗಿ ಮತ್ತಷ್ಟು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಡೋದು ಸರಿ ಇದೆ, ಕ್ಲಾರಿಟಿಯನ್ನು ಬಯಸ್ತಾ ಇದೆ. ನಾನು ಕೂಡ ಅದನ್ನು ಬಯಸ್ತಾ ಇದ್ದೀನಿ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡೋದು ಕ್ಲಿಯರ್ ಆಗಿ ಹೇಳಿ ಅಲ್ಲ, ಅದನ್ನೇ ಎಲ್ಲರೂ ಬಯಸ್ತಾ ಇದ್ದಾರೆ. ರಾಜಣ್ಣವ್ರು ಹೇಳೋದು ಕೂಡ ಒಂದು ಅರ್ಥದಲ್ಲಿ ಸರಿ ಇದೆ. ಅವು ಈ ಕನ್ಫ್ಯೂಷನ್ಸ್ ಇರಬಾರ್ದು ಅನ್ನೋದು ಎಲ್ಲರದ್ದು ಅಭಿಪ್ರಾಯಗಳು. ಅದನ್ನು ಅವರು ಓಪನ್ ಆಗಿ ಹೇಳಿದ್ದಾರೆ. ಕುರಿತು ಉನ್ನತ ಮಟ್ಟದ ಸಮಿತಿಯನ್ನು ವರದಿ ಸಲ್ಲಿಕೆ ಮಾಡಿದೆಯಾ ಸರ್? ಇವತ್ತು ಮಾನ್ಯ ಹಿತೇಂದ್ರ ಅವರು ನಾವೇನು ಅವರ ನೇತೃತ್ವದಲ್ಲಿ ಕಮಿಟಿ ಮಾಡಿದ್ದು ಇವತ್ತು ವರದಿ ಕೊಟ್ಟಿದ್ದಾರೆ. ಆ ವರದಿಯ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ಆನಂತರ ಅದನ್ನು ಅವಶ್ಯಕತೆ ಇದ್ದರೆ ಕ್ಯಾಬಿನೆಟ್ಗೆ ಸಬ್ಮಿಟ್ ಮಾಡ್ತೇನೆ. ಸುಧಾರಣೆ ಕ್ರಮಗಳು ಯಾವ ರೀತಿ ಕ್ರಮಗಳ ಬಗ್ಗೆ ಕೊಟ್ಟಿದ್ದಾರೆ. ಒಂದಷ್ಟು ರೆಕಮೆಂಡೇಶನ್ಸ್ ಮಾಡಿದ್ದಾರೆ. ಅದನ್ನು ಮನೆ ಮುಖ್ಯಮಂತ್ರಿಗಳಿಗೂ ತಿಳಿಸ್ಬೇಕಾಗ್ತದೆ. ಯಾಕೆಂದರೆ ಅದಕ್ಕೆ ಬೇರೆ ಬೇರೆ ಏನೆಲ್ಲ ಅವ್ರ ರೆಕಮೆಂಡೇಶನ್ಸ್ ಇದೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಹೋಗಲೇಬೇಕದು. ಸರ್, ರಾಜಣ್ಣ ಈಗ ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಡಲಿ ಅಂತೇಳಿ ಒತ್ತಾಯಿಸಿದ್ದಾರೆ ಸರ್. ಯಾಕಂದ್ರೆ ಇದು ದಿನ ಅಡ್ಮಿನಿಸ್ಟ್ರೇಷನ್ ಅಲ್ಲೂ ಪ್ರಭಾವ ಬೀರ್ತಾ ಇದೆ. ಈಗ ರಾಹುಲ್ ಭೇಟಿಯಿಂದಾಗಿ ಮತ್ತಷ್ಟು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಡೋದು ಸರಿ ಇದೆ, ಕ್ಲಾರಿಟಿಯನ್ನು ಬಯಸ್ತಾ ಇದೆ. ನಾನು ಕೂಡ ಅದನ್ನು ಬಯಸ್ತಾ ಇದ್ದೀನಿ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡೋದು ಕ್ಲಿಯರ್ ಆಗಿ ಹೇಳಿ ಅಲ್ಲ, ಅದನ್ನೇ ಎಲ್ಲರೂ ಬಯಸ್ತಾ ಇದ್ದಾರೆ. ರಾಜಣ್ಣವ್ರು ಹೇಳೋದು ಕೂಡ ಒಂದು ಅರ್ಥದಲ್ಲಿ ಸರಿ ಇದೆ. ಅವು ಈ ಕನ್ಫ್ಯೂಷನ್ಸ್ ಇರಬಾರ್ದು ಅನ್ನೋದು ಎಲ್ಲರದ್ದು ಅಭಿಪ್ರಾಯಗಳು. ಅದನ್ನು ಅವರು ಓಪನ್ ಆಗಿ ಹೇಳಿದ್ದಾರೆ.